pretty fine. Now fourth one, slide master. ಓಕೆ, ಮಾಸ್ಟರ್ ಸ್ಲೈಡ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಈಗ ಸರಿಯಾಗಿ ಕೇಳ್ಕೊಳ್ಳಿ. ಅದೇ ರೀತಿ ನೀವು ಮಾಡಬೇಕು. ಇದು ಸ್ಲೈಡ್ ಮಾಸ್ಟರ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದಕ್ಕೆ ಮಾತ್ರ ಇದು ಮಾಡಿರೋದು. ಸೊ ಒಂದು ಪವರ್ ಪಾಯಿಂಟ್ ಓಪನ್ ಮಾಡಿಬಿಟ್ಟು ನ್ಯೂ ಪವರ್ ಪಾಯಿಂಟ್ ಕೊಡೋಣ. ಬ್ಲ್ಯಾಂಕ್ ಸ್ಲೈಡ್ ತಗೊಳ್ಳಿ, ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನಿಮಗೆ ಎಲ್ರಿಗೂ ಓಪನ್ ಆಗುತ್ತೆ. ಎಲ್ಲ ಸಿಸ್ಟಮಲ್ಲೂ ಹೀಗೆ ಓಪನ್ ಆಗುತ್ತೆ. ಇದು 2007, ನಿಮಗೆ 2016 ಸ್ವಲ್ಪ ಬೇರೆ ಥರ ಇರುತ್ತೆ. ಬ್ಲ್ಯಾಂಕ್ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಇಲ್ಲಿ ಏನು ಮಾಡಬೇಕು ಅಂದರೆ, ಹೋಮ್ ಬಂದ ತಕ್ಷಣ ಇಲ್ಲಿ ನ್ಯೂ ಸ್ಲೈಡ್ ಬಂದಿರುತ್ತೆ. ಇದೇ ರೀತಿ ನಿಮಗೆ ವ್ಯೂ ಇರುತ್ತೆ. ಏನು ಮಾಡಬೇಕು, ವ್ಯೂಗೆ ಹೋಗಬೇಕು. ಲಾಸ್ಟಲ್ಲಿದೆ, ವ್ಯೂಗೆ ಹೋಗ್ಬಿಟ್ಟು ಸ್ಲೈಡ್ ಮಾಸ್ಟರ್ ಅಂತ ಇದೆ, ಇಲ್ಲಿದೆ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈಗ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಹೆಡ್ಡರ್ ಫೂಟರು, ಇನ್ಸರ್ಟ್ ಹೆಡ್ಡರ್ ಫೂಟರ್ ಅಂತೆಲ್ಲ ಹೋದರೆ ಹೆಡ್ಡರ್ ಫೂಟರ್ ಎಲ್ಲ ಬರುತ್ತೆ. ಬಟ್ ಇಲ್ಲಿ ಹೆಡ್ಡರ್ ಇರಲ್ಲ, ಓನ್ಲಿ ಫೂಟರ್. ಓಕೆ, ಸೊ ದರ್ ಇಸ್ ಅ ಪ್ರಾಬ್ಲಮ್ ವಿತ್ ದಟ್. ಹೆಡ್ಡರ್ ಫೂಟರ್ ಇಲ್ಲದೆ ಇರೋದೇ ಪ್ರಾಬ್ಲಮ್ ಇದಕ್ಕೆ, ಇದನ್ನು ಮಾಡಿರೋ ಉದ್ದೇಶ. ಓಕೆ, ಸೊ ಹೆಡ್ಡರ್ ಫೂಟರ್ ಇಲ್ಲ ಅಂದರೂ ಏನು ಮಾಡ್ಬೋದು, ಆದರೂ ಹಾಕ್ಬೋದು ನಾವು ಯೂಸಿಂಗ್ ಸ್ಲೈಡ್ ಮಾಸ್ಟರ್. ಓಕೆ, ಸೊ ಈಗ ನಾವು ಸ್ಲೈಡ್ ಮಾಸ್ಟರ್ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಮತ್ತೆ ಮೊದಲಿಂದ ಮಾಡಲಾ. ವೆಲ್ಕಮ್ ಬ್ಯಾಕ್, ಕ್ಲೋಸ್ ಬ್ಯಾಕ್. ಫಸ್ಟು PPT ಓಪನ್ ಮಾಡ್ತೀರಾ, ಹೇಗಾದರೂ ಮಾಡಿ ಓಪನ್ ಮಾಡಿ. ಆಮೇಲೆ ಲಾಸ್ಟ್ ವ್ಯೂಗೆ ಹೋಗಿ, ನಿಮ್ಮ 16 ವ್ಯೂಗೆ ಹೋಗಿ, ಆಯಿತಾ. ಸ್ಲೈಡ್ ಮಾಸ್ಟರ್ನ ಕ್ಲಿಕ್ ಮಾಡಿ. ಸಾರಿ ನಾಟ್ ಸ್ಲೈಡ್ ಸ್ಲಾಟರ್, ಸ್ಲೈಡ್ ಮಾಸ್ಟರ್. ಓಕೆ, ನೆನ್ಪಿಟ್ಕೊಳ್ಳಿ, ತಪ್ಪು ಮಾಡಿನೇ ಕಲಿಬೇಕು, ತೊಂದರೆ ಇಲ್ಲ. ಓಕೆ, ಸೊ ಸ್ಲೈಡ್ ಮಾಸ್ಟರಲ್ಲಿ ಮೇಲಿರೋದೇ ಸೆಲೆಕ್ಟ್ ಮಾಡ್ಕೋಬೇಕು, ಹೆಡ್ಡರಲ್ಲಿ. ಓಕೆ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಹೆಡ್ಡರ್ ಫೂಟರ್ನ ಇನ್ಸರ್ಟ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಸ್ಲೈಡ್ ಮಾಸ್ಟರ್ನ ಮಾಡಿರೋದು. ಸೊ ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಒಂದು ಟೆಕ್ಸ್ಟ್ ಬಾಕ್ಸ್ನ ತಗೊಳ್ಳಿ. ಫಸ್ಟ್ ವ್ಯೂಗೆ ಹೋಗ್ತೀರಾ, ಸ್ಲೈಡ್ ಮಾಸ್ಟರ್ಗೆ ಹೋಗ್ತೀರಾ, ಮತ್ತು ಇನ್ಸರ್ಟ್ಗೆ ಹೋಗ್ತೀರಾ. ಟೆಕ್ಸ್ಟ್ ಬಾಕ್ಸ್ನ ಇಲ್ಲಿ ತಗೋತೀರಾ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ಸ್ಟ್ ಬಾಕ್ಸ್ದು ವ್ಯಾಲ್ಯೂ ಬರುತ್ತೆ. ಅದೇ ನಮ್ಮ ಕಾಲೇಜ್ ಹೆಸರು ಹಾಕ್ಬಿಡಿಪ್ಪ, ಇಲ್ಲಿ GFGC ಉಡುಪಿ, ಇದು ನಮ್ಮ ಕಾಲೇಜ್. ನೀವು ಇದು ಎಷ್ಟು ಫಾಂಟಾರ ಮಾಡ್ಕೋಬೋದು. ಸಾಮಾನ್ಯವಾಗಿ ಒಂದು ಮಾಡ್ರನ್ ಫಾಂಟ್ ಹಾಕ್ಕೊಳ್ಳಿ. ಐ ಪ್ರಿಫರ್ ದಿಸ್ ಆಸ್ ಎ ಬುಕ್ ಆ್ಯಂಟಿಕ್. ಟೈಪ್ ಮಾಡಿ, ಅರ್ಧ ಟೈಪ್ ಮಾಡಿದ್ರು ಬರುತ್ತೆ, ಅರ್ಧ BOK ಹಾಕಿದ್ರೆ ಬಂದಿರುತ್ತೆ. ಓಕೆ, ಸೊ ನೀವು ಇಟಾಲಿಸೈಸು ಏನು ಬೇಕಾದ್ರೂ ಮಾಡಿ ಬರ್ತದೆ. ಓಕೆ, ಬೋಲ್ಡ್ ಮಾಡ್ಕೊಳ್ಳಿ. ದಟ್ ಈಸ್ ಡನ್. ಓಕೆ, ನೀವು ಇದನ್ನು ಒಂದು ಕಡೆ ಹಾಕಿ, ಇದು ಹೆಡ್ಡರ್ ಥರ ವರ್ಕ್ ಆಗುತ್ತೆ, ಆಯಿತಾ. ಸೊ ದಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಅಷ್ಟೇ. ಸೊ ಹೆಡ್ಡರ್ ಕ್ರಿಯೇಟ್ ಮಾಡಿದ್ವಿ ಅನ್ನೋ ಹೆಗ್ಗಳಿಕೆಗೆ ಇದು ಮಾಡಿರೋದು ಅಷ್ಟೇ. ಸೊ ಈ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೆಡ್ಡರ್ ಕ್ರಿಯೇಟ್ ಆಯಿತು. ಹೆಡ್ಡರ್ ಕ್ರಿಯೇಟ್ ಮಾಡಿದ್ಮೇಲೆ ಏನು ಕೆಲಸ ನೆಕ್ಸ್ಟು, ಈಗ ಫೋಟೋಸ್ ಆ್ಯಡ್ ಮಾಡೋದು ಎಲ್ಲ ಇನ್ಮೇಲೆ ಈಸಿ ಆಗ್ತದೆ. ನೆಕ್ಸ್ಟ್ ನೀವು ಒಂದು ಮಾಡಿಬಿಟ್ಟು ಎಲ್ಲ ಮತ್ತೆ ಸ್ಲೈಡ್ ಮಾಸ್ಟರ್ಗೆ ವಾಪಸ್ ಬನ್ನಿ, ಕ್ಲೋಸ್ ಕೊಡಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆ ಹೆಡ್ಡರ್ ಬಂದುಬಿಟ್ಟಿದೆ. ಕ್ಲೋಸ್ ಕೊಡಿ. ನಾವು ಈಗ ಸ್ಲೈಡ್ ಒಂದೇ ಇದೆ, ಇದು ಹೆಡ್ಡರ್ ಫೈಲು. ಸೊ ಕ್ವಶನ್ ಏನಿದೆ ಅದಕ್ಕೆ ಮಾತ್ರ ಪ್ರಕಾರ ಮಾಡಿ. ಮಾಸ್ಟರ್ ಸ್ಲೈಡ್ ಆ್ಯಡ್ ಕಾಮೆಂಟ್ಸ್ ಫಾರ್ ಈಚ್ ಸ್ಲೈಡ್. ಓಕೆ, ಕಾಮೆಂಟ್ ಮಾಡೋದಕ್ಕಿದೆ, ಆಡಿಯೋ ಹಾಕೋದಿದೆ, ಹೆಡ್ಡರ್ ಆ್ಯಂಡ್ ಫೋಟೋರ್ ಹಾಕೋದಿದೆ. ಸೊ ಇಷ್ಟೆಲ್ಲ ನೀವು ಮಾಡ್ತೀರಾ, ಗೊತ್ತಾಗುತ್ತೆ. ಆ್ಯಡ್ ಸೋರ್ಸ್ ಸೈಟೇಷನ್ನು, ಸೊ ಅದೆಲ್ಲ ಮಾಡ್ಬೋದು. ಓಕೆ, ಮೇಕ್ ಯೂಸ್ ಆಫ್ ಆ್ಯನಿಮೇಷನ್ ಟ್ರಾನ್ಸಿಷನ್ ಎಲ್ಲ ಮಾಡ್ತಿರಲ್ಲ. ಓಕೆ, ಸೊ ಇಷ್ಟೇ ಮೇಯ್ನು. ಸೊ ಇವಾಗ ನೀವು ಇನ್ನೇನು ನ್ಯೂ ಸ್ಲೈಡ್ ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ. ಸೊ ಇಲ್ಲಿ ನೀವು ಆಲ್ರೆಡಿ ಒಂದು PPT ಮಾಡಿದ್ದೇನೆ, ವೇರ್ ಐ ಕ್ಯಾನ್ ಯೂಸ್ ಫೈಲ್ ಓಪನ್ ಕಂಪನಿ. ನಾಟ್ ದಿಸ್ ಒನ್.
ನೀವು ಏನು ಮಾಡಬೇಕು ಅಂದರೆ ಅಲ್ಲಿ ಫೆಟಿ ಲ್ಯಾಬಲ್ ಇದೆಯಲ್ಲ, ಓಕೆ, ಸೇಲ್ಸ್ ಅನಾಲಿಸಿಸ್ ಈ ರೀತಿ ಹಾಕಿ, ಇಲ್ಲಿ ಸೇಲ್ಸ್ ಅನಾಲಿಸಿಸ್ಸು ಅದು ಹೇಗಿದೆಯೋ ಹಾಗೆ ಮಾಡೋದು ಅಷ್ಟೇ. ಸೇಲ್ಸ್ ಅನಾಲಿಸಿಸ್ಸು ಯಾರ್ದಾದ್ರೂ ರೋಲ್ ನಂಬರ್, ಲೈಕ್ ಐ ಪುಟ್ ರಘು, ಓಕೆ, ಎಂಟರ್ ಇಸ್ ರೋಲ್ ನಂಬರ್ ಇಸ್ ಸಮಥಿಂಗ್ ಆ್ಯಂಡ್ first BCA and his roll number U05GT, ಓಕೆ. ಈ ರೀತಿ 0001 ಸಮಥಿಂಗ್, ಓಕೆ. ಸೊ ನೀವು ರೋಲ್ ನಂಬರ್ ಹಾಕಿಸಿ. ದಿಸ್ ಈಸ್ ಫಸ್ಟ್ ಸ್ಲೈಡ್. ನೆಕ್ಸ್ಟ್ ನ್ಯೂ ಸ್ಲೈಡ್ ಆ್ಯಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿ, ಮೇಲೆ ಹೆಡ್ಡಿಂಗ್ ಕಾಣಿಸ್ಬೇಕಲ್ಲಿ, ಆಯಿತಾ. ನೋಡಿ ಇಲ್ಲೂ ಕೂಡ ಹೆಡ್ಡಿಂಗ್ ಬಂತು, ಎಲ್ಲ ಕಡೆ ಹೆಡ್ಡಿಂಗ್ ಕಾಣಿಸ್ತಾ ಇರಬೇಕಷ್ಟೇ, ಸಿಂಪಲ್, ಓಕೆ. ಸೊ ಇಲ್ಲೇನಿದೆ ಟೇಬಲ್ ಆಫ್ ಕಂಟೆಂಟ್, ಅಲ್ಲೂ ಕೂಡ ಟೇಬಲ್ ಆಫ್ ಕಂಟೆಂಟ್ ಮಾಡಿ, ವೇರ್ ಇಟ್ ಕಂಟೈನ್ಸ್ ಕಂಟೆಂಟಲ್ಲಿ ಒಂದಿಷ್ಟು ಅಡ್ರೆಸ್ ಬುಲೆಟ್ಸ್ ಹಾಕಿ, ವೇರ್ ಇಟ್ ಕಂಟೈನ್ಸ್ ಸಮ್ ಮೊಬೈಲ್ ಮಾಡ್ಯೂಲ್ ಡಿಸೈನ್ ರಿಪೋರ್ಟ್ಸ್ ಆ್ಯಂಡ್ ರೆಫರೆನ್ಸಸ್. ರೈಟ್, ಈ ರೀತಿ ಮಾಡ್ತಾ ಹೋಗೋದು. ಸೊ ಇನ್ನೊಂದು ಸ್ಲೈಡ್ ಆಡ್ಬೇಕಾದ್ರೂ ಹುಷಾರಾಗಿ ಮಾಡಬೇಕು. ಯು ಹ್ಯಾವ್ ಟು ಆ್ಯಡ್ ಯುವರ್ ಕ್ರಿಯೇಟೆಡ್ ಸ್ಟೈಲ್ ಮಾಸ್ಟರ್, ಓಕೆ. ಸ್ಲೈಡ್ ಮಾಸ್ಟರ್ದನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕಷ್ಟೆ, ಓಕೆ. ಇದು ಒಂದು ಸ್ಲೈಡ್ ಆಯಿತು, ಟೇಬಲ್ ಆಫ್ ಕಂಟೆಂಟ್ ಆಯಿತಾ. ಇನ್ನೊಂದು ಸ್ಲೈಡಲ್ಲಿ ಏನು ಮಾಡಬೇಕು, ಇಲ್ಲೇನಿದೆ ನೋಡ್ಕೊಂಡು ಮಾಡಿ, ಓಕೆ. ಸೊ ಯು ಹ್ಯಾವ್ ಟು ಆ್ಯಡ್ ಒನ್ ಕಸ್ಟಮರ್ ಮಾಡ್ಯೂಲ್, ಓಕೆ. ಮಾಡ್ಯೂಲ್ ಡಿಸೈನ್, ಕಸ್ಟಮರ್ ಮಾಡ್ಯೂಲ್ ಡಿಸೈನಲ್ಲಿ ಕಸ್ಟಮರ್ ಮಾಡ್ಯೂಲ್ ಅಂತ ಒಂದು ಹೆಡಿಂಗ್ ಹಾಕ್ಕೊಂಡು ಮಾಡಿ, ಆಮೇಲೆ ರಿಪೋರ್ಟ್ಸ್ ಹಾಕಿ, ಓಕೆ. ಕಸ್ಟಮರ್ ಮಾಡ್ಯೂಲ್ ಅಂತ ಕೊಡ್ತೇನೆ ಇಲ್ಲಿ, ಓಕೆ. ಇಲ್ಲಿ ಕೆಲವು ಪಾಯಿಂಟ್ಸ್ ಹಾಕಿ, ವೇರ್ ಇಟ್ ಶೋಸ್ ದಿ customer for responsible for manage, I think so it, okay. Sub module responsible for managing customers, okay. Some points again, responsible for managing customers, ಆಯಿತಾ. ಈ ರೀತಿ ಪಾಯಿಂಟ್ಸ್ ಆಗ್ತಾ ಹೋಗೋದು ಅಷ್ಟೇ, ಓಕೆ. ಸಬ್ ಮಾಡ್ಯೂಲ್ ಇನ್ಕ್ಲೂಡ್ಸ್ ಇದಕ್ಕೊಂದಿಷ್ಟು ಸಬ್ ಮಾಡ್ಯೂಲ್ಸ್ ಹಾಕಿ, ಹೀಗೆ ಇರಬೇಕು ಅಂತೇನಿಲ್ಲ, ನೀವೇನಾದರೂ ಮಾಡಿ. ಸಬ್ ಮಾಡ್ಯೂಲ್ ಇನ್ಕ್ಲೂಡ್ಸ್ ಅಂತ ಹಾಕಿ ಒಂದು ಟ್ಯಾಬ್ ಕೊಟ್ಟರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗುತ್ತೆ, ಅಲ್ಲೊಂದು 2-3 ಪಾಯಿಂಟ್ಸ್ ಹಾಕಿ ಅಷ್ಟೇ. ವೇರ್ ಇಟ್ ಕಂಟೈನ್ಸ್ ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಕಸ್ಟಮರ್ ರಿಜಿಸ್ಟ್ರೇಷನ್, ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ ವಿತ್ ಕಾಸ್ಟ್, ಕಸ್ಟಮರ್ ರಿಜಿಸ್ಟ್ರೇಷನ್, ಪ್ರೊಫೈಲ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ ವಿತ್ ಲಿಸ್ಟ್, ವಿಶ್ ಲಿಸ್ಟ್, ಹೀಗೆ ಇರಬೇಕು ಅಂತೇನಿಲ್ಲ, ಈ ನಿಮ್ಮ ಮೈಂಡಲ್ಲಿ ಏನಿದೆ ಅದು ಮಾಡಿ, ಓಕೆ. ಮ್ಯಾನೇಜ್ ಆರ್ಡರ್ಸ್, ಮ್ಯಾನೇಜ್ ರಿಟರ್ನ್ಸ್, ಫೀಡ್ಬ್ಯಾಕ್, ಓಕೆ. ಓಕೆ, ಈ ರೀತಿ ಒಂದು ಮಾಡಿ. ಮತ್ತು ನೀವು ಸ್ಲೈಡ್ ಕೊಡ್ಬೇಕಾದ್ರೆ ನೀವು ಹುಷಾರಾಗಿ ಕೊಡಬೇಕು, ಓಕೆ. ಈ ರೀತಿ ಕೊಡ್ತಾ ಹೋಗಿ. ನೆಕ್ಸ್ಟ್
ರಿಪೋರ್ಟ್ಸ್ ಹಾಕಿ, ಜಸ್ಟ್ ರಿಪೋರ್ಟ್, ನೋ ಪ್ರಾಬ್ಲಮ್. ಓಕೆ, ರಿಪೋರ್ಟ್ ಈಸ್ ಜಸ್ಟ್ ಇಲ್ಲೇ ರಿಪೋರ್ಟ್ ಇರುತ್ತೆ, ಕ್ಲಿಕ್ ಮಾಡಿ ಏನಾದರೂ ಒಂದು ವ್ಯಾಲ್ಯೂಸ್ ಹಾಕಿ, ಯಾವ್ದಾದ್ರು ಒಂದು ಕಾಲಮ್ ಹಾಕಿ. ಸೊ ಇಟ್ ಗೋಸ್ ಲೈಕ್ ಎಂತೆಂಥವಿದೆ, ಲ್ಯಾಪ್ಟಾಪ್ ಟೈಪ್ಸ್ ಅಲ್ವಾ, ಬಿಸ್ನೆಸ್ ಲ್ಯಾಪ್ಟಾಪ್. ಓಕೆ, ಬಿಸ್ನೆಸ್ ಲ್ಯಾಪ್ಟಾಪ್ಸ್, ಸ್ಟೂಡೆಂಟ್ ಲ್ಯಾಪ್ಟಾಪ್ಸ್, ಓಕೆ, ಪ್ರೊಫೆಷನಲ್ ಲ್ಯಾಪ್ಟಾಪ್, ನೆಕ್ಸ್ಟು ಗೇಮಿಂಗ್ ಲ್ಯಾಪ್ಟಾಪ್. ಆಯಿತಾ? ಓಕೆ, ಅದರಲ್ಲಿ ಮೇಲೆ HP, ಡೆಲ್, Asus. ಓಕೆ, ಈ ಥರ 3 ಕಂಪ್ನಿದು ಹಾಕಿ ಅಷ್ಟೇ, ಕ್ಲೋಸ್ ಮಾಡಿ, ಅದೆಲ್ಲ ಬರ್ತದೆ. ಇಲ್ಲೊಂದು ಬೇಕಾದ್ರೆ ಹೆಡ್ಡಿಂಗ್ ಹಾಕಿ, ದಟ್ಸ್ ಕೋಲ್ಡ್ ಬಿ ಫೈನ್. ರಿಪೋರ್ಟ್ಗೆ ಒಂದು ಹೆಡ್ಡಿಂಗ್ ಹಾಕೋದೇ ಇರುತ್ತಲ್ಲ, ನೀವು ಹಾಕೋದೇ ಇರುತ್ತೆ, ಮಾಡ್ಬೋದು. ಓಕೆ, ಸೊ ಹೆಡ್ಡಿಂಗ್ ಹಾಕಿ, ದಟ್ಸ್ ಎಲ್ಲ ಡಿಸೈನ್ ಮಾಡಿ. ಸೊ ದೆನ್ ಫೈನಲ್ ರಿಪೋರ್ಟ್ ಆದಮೇಲೆ ಅಗೇನ್ ಸೆಟ್ ಒನ್ ಮೋರ್ ಸ್ಲೈಡ್ ವೇರ್ ಇಟ್ ಕಂಟೈನ್ಸ್ ಲೈಕ್ ದಿಸ್. ಓಕೆ, ವೇರ್ ಇಟ್ ಕಂಟೈನ್ಸ್ ರಿಪೋರ್ಟ್ಸ್ ಆದಮೇಲೆ ಏನು, ಇಂಟ್ರೊಡಕ್ಷನ್, ರೆಫರೆನ್ಸ್. ಓಕೆ, ಓಕೆ, ಇಂಟ್ರೊಡಕ್ಷನ್ ಫಸ್ಟ್ಗೆ ಬರಬೇಕು. ಇಂಟ್ರೊಡಕ್ಷನ್. ಓಕೆ, ಇದು ರೆಫರೆನ್ಸ್ ಹಾಕೋದು ಹೇಗೆ ಅಂತ ಮಾಡಿರೋದು ಇದು. ಓಕೆ, ಇದಕ್ಕೇನು ಮಾಡಬೇಕು, ಇಂಟ್ರೊಡಕ್ಷನ್ ಒಂದು ಸ್ಲೈಡ್ ಮಾಡಿ, ಇದರಲ್ಲಿ ನೀವು ಕೆಲವೊಂದು ಕೋಡ್ಸ್ ಹಾಕಿ. That's what we have done for every action. Okay, cleanliness is first ಅಂತ ಯಾರು ಹೇಳಿದ್ರು, ಪ್ರಿನ್ಸಿಪಲ್ ಹೇಳಿದ್ರು ಅಂದ್ಕೊಳ್ಳಿ. ಓಕೆ, ಇದನ್ನು ನಮ್ಮ ಪ್ರಿನ್ಸಿಪಲ್ ಹೇಳ್ತಾರಪ್ಪ. ಓಕೆ, ಸೊ ಇದನ್ನು ನೀವು ಚಿಕ್ಕದಾಗಿ ಫಾಂಟ್ ಮಾಡೋದು ಅಷ್ಟೇ. ಓಕೆ, ಇದು ಒಂಥರ ರೆಫರೆನ್ಸ್, ಇದೊಂಥರ ಬೇರೆ ಥರ ರೆಫರೆನ್ಸ್. ಇನ್ನೊಂದು ಥರ ರೆಫರೆನ್ಸ್ ಮಾಡೋದನ್ನ ಬೇರೆ ನ್ಯೂಟನ್ಸ್ ಲಾ ಆಫ್ ಮೋಷನ್. ಯಾರ್ದು ಇದು? ಲಾ ಆಫ್ ಮೋಷನ್ಸ್ ಆರ್ 3. ಓಕೆ, 3 ಲಾಸ್ ಆಫ್ ಮೋಷನ್ ಯಾರು ಹೇಳಿದ್ದು? ಲಾಸ್ ಆರ್ 3. ಓಕೆ, ಇದನ್ನು ದೇರ್ ಆರ್ 3 ಲಾಸ್ ಆಫ್ ಮೋಷನ್. ಯಾವುದು ನ್ಯೂಟನ್ಸ್ ಲಾ. ಫಸ್ಟ್, ಎ ಬಾಡಿ ಈಸ್ ಬೀನ್ ಕಂಟಿನ್ಯೂಸ್ ರೆಸ್ಟ್ ಆರ್ ಆಫ್ ಮೋಷನ್ until unless an external force applied on it. Second, law of inertia. Third is law is equal and opposite ಅನ್ನೋದನ್ನು ಹೇಳೋದು. ಸೊ ಓಕೆ, ಸೊ ಇದನ್ನು ನಾನು ರೆಫರೆನ್ಸ್ 1 ಅಂತ ಕೊಡ್ತೀನಿ. ಇದನ್ನು ಫಾಂಟ್ ಆಪ್ಷನಲ್ಲಿ, ಓಕೆ, ಫಾಂಟಲ್ಲಿ ಫಾಂಟ್ ಪ್ರಾಪರ್ಟೀಸಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಫಾಂಟಲ್ಲಿ ಹೋಗ್ಬಿಟ್ಟು ಇದು ಸೂಪರ್ ಸ್ಕ್ರಿಪ್ಟ ಮಾಡೋದು. ಓಕೆ, ಮೇಲಕ್ಕೆ ಹೋಯ್ತು. ಸೊ ಆ ಒನ್ನನ್ನು ಇಲ್ಲಿ ಬರೆಯೋದು, ಗೊತ್ತಾಯ್ತಾ? ಕಂಟ್ರೋಲ್ ಶಿಫ್ಟ್ ಪ್ಲಸ್ ಕೊಟ್ಟರೆ ಸೂಪರ್ ಸ್ಕ್ರಿಪ್ಟ್ ಆಗುತ್ತೆ, ಮತ್ತೆ ಪ್ಲಸ್ ಕೊಟ್ಟರೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಕೊಟ್ಟರೆ ಮತ್ತೆ ಮೈನಸ್ ಆಗುತ್ತೆ. ಓಕೆ, ಲೈಕ್ ದಟ್. ಜಸ್ಟ್ ಪ್ಲೀಸ್ ಕಂಟ್ರೋಲ್ Z ಕಂಡುಕೊಡೋಣ, ರೈಟ್. ಸೊ ಏನಾಗುತ್ತೆ, ಅದು ಕಂಟ್ರೋಲ್ ಶಿಫ್ಟ್ ಪ್ಲಸ್ ಕೊಟ್ಟರೆ ಸೂಪರ್ ಸ್ಕ್ರಿಪ್ಟ್ ಆಗುತ್ತೆ ಅಷ್ಟೇ. ಓಕೆ, ಗೋ ಟು ನೆಕ್ಸ್ಟ್ ಒನ್. ಕಂಟ್ರೋಲ್ ಶಿಫ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಕೊಟ್ಟರೆ ಸಬ್ಸ್ಕ್ರಿಪ್ಟ್, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಕೊಟ್ಟರೆ ಸೂಪರ್ ಸ್ಕ್ರಿಪ್ಟ್, ಮತ್ತೆ ಕಂಟ್ರೋಲ್
ಶಿಫ್ಟ್ ಕೊಟ್ಟರೆ +ಕೊಟ್ಟರೆ ವಾಪಸ್ ಬರುತ್ತೆ. ಓಕೆ, ಸೊ ಯು ಡೂ ಲೈಕ್ ದಟ್. ಯು ಜಸ್ಟ್ ಗೋ ಹಿಯರ್ 1 ಬರೆದ್ಬಿಟ್ಟು ಆ 1 ಏನಕ್ಕಂತ ಹೇಳೋದು ಅಷ್ಟೇ. ಸೊ 1, why this 1 is, I'll give it the ash 1 is newtons. 1 ಏನು ಅಂತ ಕೊಡೋದು, ನ್ಯೂಟನ್ಸ್. who said this? Newton said this. Okay, Newton, right? Similarly ನೀವು ಎರಡನೇದು ಕೊಟ್ಟರೆ ಎರಡನೇದಕ್ಕೂ ಈ ಥರ ವ್ಯಾಲ್ಯೂ ಕೊಟ್ಟು ಹೇಳಿ. ಇಲ್ಲಿ ನೋಡಿ ಈ ಥರ ಇದೆಯಲ್ಲ, ಯಾರ್ಯಾರು ಯಾವುದನ್ನು ಹೇಳಿದ್ರು ಅಂತ 2 3 1 2 3 ಹಾಕಿ ಮಾಡ್ತಾ ಹೋಗಿ. That is what the introduction is. Again, insert new slide. In the last slide, this is the last slide where you put references for each. Okay, so ಯಾವುದಾದ್ರು ಬುಕ್ಸ್ ಯಾವುದಾದ್ರು ಅದು ಬುಕ್ಸಲ್ಲಿ ಕೊಟ್ಟಿರೋ ಹಾಗೆ ಯಾರ್ಯಾರು ಯಾವ್ಯಾವ ಬುಕ್ ಬರೆದ್ರು ಅಂತ ಒಂದು ನೆನ್ಪಿಟ್ಕೊಂಡು ಹೋಗಿ ಆ ಹೆಸ್ರುಗಳನ್ನ ಹಾಕಿ ಲಿಸ್ಟಲ್ಲಿ ಹಾಕಿ ರೆಫರೆನ್ಸ್ ಅಂತ ಹಾಕಿ ನಿಮ್ಮ PDF ಫೈಲಲ್ಲಿ ಇದ್ದದ್ದು ನೆನ್ಪಿಟ್ಕೊಂಡು ಹೋಗಿ ಅಲ್ಲಿ ಟೈಪ್ ಮಾಡಿ ಅಷ್ಟೇ. ಓಕೆ, ಸೊ ಪುಟ್ ರೆಫರೆನ್ಸಸ್. ಓಕೆ, ದೆನ್ ಯು ಡೂ ಆ್ಯಡ್ those references here. ಓಕೆ, ಇಷ್ಟಷ್ಟೇ ಅಲ್ಲ, ನೀವು ಎಲ್ಲದಕ್ಕೂ ಕೂಡ ಏನು ಇನ್ಸರ್ಟ್ ಮಾಡಬೇಕು, ಕಾಮೆಂಟ್ಸ್ನ ಇನ್ಸರ್ಟ್ ಮಾಡಬೇಕು. ಕಾಮೆಂಟ್ ಇನ್ಸರ್ಟ್ ಮಾಡಲಿಕ್ಕೆ ಇಲ್ಲಿ ಓಕೆ ಇನ್ಸರ್ಟ್ ಕಾಮೆಂಟ್ ಇಲ್ಲಿದೆ, ರಿವ್ಯೂವಲ್ಲಿ ಇರುತ್ತೆ ನೋಡಿ. ಈಗ ಕಾಮೆಂಟನ್ನು ಆ್ಯಡ್ ಮಾಡ್ತಾ ಹೋಗಿ. ಸೇಲ್ಸ್ ಅನಾಲಿಸಿಸ್ ಅಂತ ಒಂದು ಕಾಮೆಂಟ್ ಆ್ಯಡ್ ಮಾಡಿ, ಆಯಿತಾ? ಇದಕ್ಕೆ ಹೀಗೆ ಬರೋದು 16 ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಕಾಮೆಂಟ್, ನ್ಯೂ ಕಾಮೆಂಟ್ ಕೊಡೋದು. ಇಲ್ಲಿ ಯಾವುದು ಟೇಬಲ್ ಆಫ್ ಕಂಟೆಂಟ್, ನೀವು ಏನೇನಕ್ಕೆ ಯಾವ ಸ್ಲೈಡಿಗೆ ಏನಿದೆಯೋ ಅದನ್ನೇ ಕೊಡಿ. ಟೇಬಲ್ ಆಫ್ ಕಂಟೆಂಟ್ ಈ ರೀತಿ ಕೊಡಿ. ನೆಕ್ಸ್ಟು ಇನ್ನೊಂದು ಕಾಮೆಂಟ್ ಕೊಡಿ. ರಿವ್ಯೂವಲ್ಲಿ ಬರುತ್ತೆ ನ್ಯೂ ಕಾಮೆಂಟ್. ದಿಸ್ ಇದು ಕಸ್ಟಮರ್ ಮಾಡ್ಯೂಲ್. ಓಕೆ, ಮಾಡ್ಯೂಲ್ ಅಂತ ಕಾಮೆಂಟ್ ಕೊಡಿ. ಆ್ಯಕ್ಚುಲಿ ಅದು ನಿಮಗೆ 16 ಚೆನ್ನಾಗಿ ಬರುತ್ತೆ. ನಾಟ್ ಎ ಡೀಲ್, ಯಾವ್ದು ಸಿಗುತ್ತೋ ಅದರಲ್ಲಿ ಮಾಡೋದು. ಓಕೆ, ಸೊ ನೀವು ಕೊಟ್ಬಿಟ್ಟು ಇಲ್ಲೇನು ಕೊಡೋದು, ರಿಪೋರ್ಟ್ಸು, ಆಯಿತಾ? ನೆಕ್ಸ್ಟು ಸಮಥಿಂಗ್ ಲೈಕ್ ಇದರಿಂದ ಇನ್ಸ್ಟ್ರಕ್ಷನ್, ಇಂಟ್ರೊಡಕ್ಷನ್, ಆಯಿತಾ? ನೆಕ್ಸ್ಟು ರೆಫರೆನ್ಸಸ್. ಇಲ್ಲಿ ನ್ಯೂ ಕಾಮೆಂಟ್ ಅಂತ ಕೊಡಬೇಕು, ಆಮೇಲೆ ರೆಫರೆನ್ಸಸ್. ಓಕೆ, ಈ ರೀತಿ ಕೊಡ್ತಾ ಹೋಗೋದು. ಸೊ ಇದು ಕಾಮೆಂಟ್ ಆ್ಯಡ್ ಮಾಡೋದಾಯಿತು. ಇನ್ಸರ್ಟ್ ಇಮೇಜ್ಗೆ ಯಾವುದಾದ್ರು ಒಂದು ಇಮೇಜ್ ಆ್ಯಡ್ ಮಾಡಿ. ಇನ್ಸರ್ಟ್ ವಿಡಿಯೋಗೆ ಇನ್ಸರ್ಟ್ ಇಮೇಜ್ ಎಲ್ಲರೂ ಮಾಡಿದ್ದೀರಾ. ಇನ್ಸರ್ಟ್ ಆಡಿಯೋ ನೋಡ್ಕೊಳ್ಳಿ ಹೇಗೆ ಅಂತ. ಓಕೆ, ಸೊ ಇಲ್ಲಿ ಇನ್ಸರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಆಡಿಯೋ ಫೈಲ್ ಇರುತ್ತೆ. ಸೌಂಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದಾದ್ರು ಒಂದು ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಮ್ಯೂಸಿಕಲ್ಲಿ ಎಲ್ಲಾದರೂ ಒಂದು ಕಡೆ ಇದ್ದರೆ, ದಿಸ್ PC-ಯಲ್ಲಿ ಎಲ್ಲೇ ಇರಲಿ ಸರ್ಚ್ ಕೊಡಿ. star.ac*.mp3 ಕೊಟ್ಟರೆ ಯಾವುದಾದ್ರು ಒಂದು ಆಡಿಯೋ ಫೈಲ್ ಸಿಗುತ್ತೆ. ಅದನ್ನು ಇಲ್ಲಿ ಹಾಕಿ, ಆಯಿತಾ? star.mp3 ಕೊಟ್ಟರು ಸಿಗ್ಬೋದು. ಮೋಸ್ಟ್ಲಿ ಬಂದಿತ್ತು ನೋಡಿ ಎಲ್ಲ. ಸೊ ನಿಮ್ಮ ಸಿಸ್ಟಮಲ್ಲಿ ಆಡಿಯೋ ಇಲ್ಲ, ವಿಡಿಯೋ ಇಲ್ಲ ಅಂತೇಳಿ ನೀವು ಇದು ಮಾಡಬೇಕಾಗಿಲ್ಲ. ಯಾವುದಾದ್ರು star.aac ಕೊಟ್ಟರೆ ನಿಮಗೆ ತುಂಬ ಸಿಗುತ್ತೆ ನೋಡಿ, ಸಿಕ್ತು. ಸೊ ಯಾವುದಾದ್ರು ಒಂದು ಫೈಲ್ನ ತೆಗೆದು ಹಾಕಿ ಅಲ್ಲಿ star.mp3 ಯಾವುದಾದ್ರು ಒಂದು ಫೈಲ್ ಕೊಡಿ, ಸಿಗ್ತದೆ ಅನ್ಸುತ್ತೆ. ನಾನು ಈ ಸಿಸ್ಟಮಲ್ಲಿ ಸ್ಟೋರ್ ಮಾಡೋದ್ರಿಂದ ಸಿಗ್ತದೆ, ಬಟ್ ನಿಮಗೆ ನೀವು ಸರ್ಚ್ ಮಾಡಿ ಅಲ್ಲಿ ಯಾವ್ದು ಫೈಲ್ ಸಿಗುತ್ತೋ ಅದನ್ನು ಹಾಕಿ, ಆಡಿಯೋ ಫೈಲ್ನ ಹಾಕಿ. ಓಕೆ, ಸೊ ಜಸ್ಟ್ ಸೇ ಇಂಟ್ ಸರ್ಚ್, ಇಟ್ ವಿಲ್ ಸರ್ಚ್ ವೆರೆವರ್ ಇಟ್ ಗೋಸ್. ಓಕೆ, ಆ ಥರ MP3 ಯಾವ್ದಾದ್ರು ಸಿಗುತ್ತೆ, ಇದರೊಳಗಿರುತ್ತೆ. ಓಕೆ, ಕ್ಲಿಕ್ ಮಾಡಿ ಓಕೆ ಕೊಡಿ. ಸೊ ನಿಮಗೆ ಆ ಫೈಲ್ ಬಂದ ತಕ್ಷಣ ಆಟೋಮೆಟಿಕಲಿ ಅಂತ ಕೇಳುತ್ತೆ. ವೆನ್ ಕ್ಲಿಕ್ಡ ಅಥವಾ ಆಟೋಮೆಟಿಕಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಕಿ, ಒಂದು ಸೈಡಲ್ಲಿ ಹಾಕಿ. ಇದು ಆಡಿಯೋ ಹಾಕೋದು. ಆಮೇಲೆ
ಅದು ಆಡಿಯೋಕ್ಕೆಲ್ಲ ಮತ್ತೆ ಸೆಟ್ಟಿಂಗ್ಸ್ ಇದೆ, ಹೋಗ್ಬಿಟ್ಟು ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರ್ತದೆ. ಆಡಿಯೋ ಪ್ಲೇ ಆಗಲಿ ಸ್ಟಾರ್ಟ್ ಆಗ್ತದೆ. ಪ್ಲೇ ಆಟೋಮೆಟಿಕಲಿ ಲೂಪ್ ಅಂಟಿಲ್ ಸ್ಟಾಪ್ ಕೊಡಿ, ಆಮೇಲೆ ಕ್ರಾಸ್ ದಿ ಸ್ಲೈಡ್ ಕೊಡಿ. ಇಷ್ಟು ಕೆಲಸ ಮಾಡಬೇಕು. ನೆಕ್ಸ್ಟ್ ಅದು ಆಡಿಯೋ ಹಾಕೋದಾಯ್ತು. ಈಗ ವಿಡಿಯೋ ಹಾಕೋದು ತೋರಿಸ್ತೀನಿ. ಇನ್ಸರ್ಟ್ ವಿಡಿಯೋ ಫ್ರಮ್ ಫೈಲ್. ಓಕೆ, ಯಾವುದಾದ್ರು ವಿಡಿಯೋ ಹಾಕಿ. ವಿಡಿಯೋಸಲ್ಲಿ ಇಲ್ಲಾಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ ಇದೆ, ನೀವು ಯಾವುದಾದ್ರು ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ವಿಂಡೋಸ್ ಆಲ್ಟ್ ಆರ್ ಕೊಟ್ಟರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ಟಾರ್ಟ್ ಆಗುತ್ತೆ, ನಾನು ಮಾಡ್ತಿದ್ದೀನಲ್ಲ ಅದು. ಓಕೆ, ಈ ರೀತಿ ಸ್ಟಾರ್ಟ್ ಆಗುತ್ತೆ. ಅದು ಆಡಿಯೋ ರೆಕಾರ್ಡಿಂಗ್ ಇಲ್ಲಿ ಏನೇನು ರೆಕಾರ್ಡಿಂಗ್ ಮಾಡಿ ಅದು ಇದ್ದರೆ ರೆಕಾರ್ಡ್ ಆಗುತ್ತೆ. ಸ್ಟಾಪ್ ಕೊಡಿ. ನೀವು ಒಂದು ಸ್ವಲ್ಪ ಆಚೆ ಈಚೆ ಮಾಡಿ ನೋಡಿ. ಆಲ್ಟ್ ವಿಂಡೋಸ್ ಜಿ ಕೊಟ್ಟರೆ ರೆಕಾರ್ಡಿಂಗ್ ಬಂದಿರೋದು ಸೇವ್ ಆಗಿರೋದು ಕಾಣ್ತದೆ. ಓಕೆ, ಇದು ವಿಡಿಯೋ ಬಂತಲ್ಲ, ಈ ವಿಡಿಯೋನ ಇಲ್ಲಿ ಆ್ಯಡ್ ಮಾಡೋದು ಅಷ್ಟೇ. ನಿಮಗೆ ನಿಮ್ಮ ಸಿಸ್ಟಮಲ್ಲಿ ಇರುತ್ತೆ, ಮಾಡಿ ಆ ಥರ. ಓಕೆ, ಸಿಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಟೆಲ್ ಯು ವಿಲ್ ಸೆಂಡ್. ನಿಮಗೆ ಹೇಳಿದ್ರೆ ಅದನ್ನು ಅದೇ ಫೈಲ್ನ ಅಲ್ಲಿ ಹಾಕಿ ಕೊಡ್ತಾರೆ. ಸೊ ಇದು ಎಲ್ಲಿ ಸೇವ್ ಆಗುತ್ತೆ, ಸಮ್ವೇರ್ ಕ್ಯಾಪ್ಚರ್ಸ್ ಒಳಗೆ ಸೇವ್ ಆಗುತ್ತೆ. ಇಲ್ಲಿದೆ ನೋಡಿ. ಓಕೆ, ಇಟ್ಸ್ ಅ ಕ್ರೋಮ್. ಇದನ್ನು ಓಪನ್ ಮಾಡಿದ್ರೆ ಈ ರೀತಿ ಆಟೋಮೆಟಿಕಲಿ ಇದಕ್ಕೆಲ್ಲ ಆಪ್ಷನ್ ಕೊಡ್ತದೆ. ಇದನ್ನು ಸ್ಕ್ರೀನ್ ಮಾಡಿ ಸೆಂಡ್ ಟು ಫಾರ್ಮ್ಯಾಟ್ ಪಿಕ್ಚರ್, ಸೆಂಡ್ ಟು ಬ್ಯಾಕ್ ಕೊಡಬೇಕು. ಓಕೆ, ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗ್ತದೆ. ಓಕೆ, ಈ ರೀತಿ ಚಿಕ್ಕದಾಗಿ ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುತ್ತೆ. ರೈಟ್, ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಕೂಡ ಪ್ಲೇ ಆಗಿ ಸ್ಟಾರ್ಟ್ ಆಗ್ತದೆ. ಓಕೆ, ದಿಸ್ ಈಸ್ ಹೌ ಯು ಡೂ ಇಟ್. ಇದನ್ನು ಬ್ಯಾಕ್ಗ್ರೌಂಡಲ್ಲಿ ಇರೋ ಹಾಗೆ ಮಾಡ್ಕೊಳ್ಳಿ. ದಟ್ ಈಸ್ ದ ಥಿಂಗ್. ಓಕೆ, ಸೆಂಡ್ ಟು ಬ್ಯಾಕ್ವರ್ಡ್. ಓಕೆ, ಮೇಲ್ಗಡೆ ಕ್ವಶನ್ಸ್ ಎಲ್ಲ ಬರೋ ಮಾಡಬೇಕು. ಓಕೆ, ಸೊ ಅಥವಾ ಚಿಕ್ಕದು ಮಾಡಿ ನಮಗೆ ಈಸಿ ಆಗೋಂಗೆ. ರೈಟ್, ವಿಡಿಯೋ ಹಾಕ್ಬೇಕಷ್ಟೆ. ಓಕೆ, ರೈಟ್. ದೆನ್ ಇಷ್ಟ ಹಾಕೋದು, ಕಾಮೆಂಟ್ ಹಾಕೋದು, ವಿಡಿಯೋ ಹಾಕೋದು, ಆಡಿಯೋ ಹಾಕೋದು, ಕಾಮೆಂಟ್ಸ್ ಹಾಕಿದ್ವಾ, ಸ್ಲೈಡ್ ಟ್ರಾನ್ಸಿಷನ್ ಒಂದು ಮಾಡಿ. ಸ್ಲೈಡ್ ಆ್ಯನಿಮೇಷನ್ನ ಈಗ ಈ ಕಡೆಯಿಂದ ಬರೋದು, ಆ ಕಡೆಯಿಂದ ಬರೋದು, ಇದನ್ನೆಲ್ಲದಕ್ಕೂ ಮಾಡಿ ಅಪ್ಲೈ ಮಾಡಿ. ಆಯಿತಾ? ಸ್ಲೈಡ್ ಟ್ರಾನ್ಸಿಷನ್ಗೂ ಕೂಡ ಸ್ವಲ್ಪ ಆ್ಯನಿಮೇಷನ್ಸ್ ಎಲ್ಲ ಹಾಕಿ ಮಾಡಿ. ಸೊ ಇಷ್ಟು ಮಾಡಿದ್ರೆ ನಿಮಗೆ ದಿಸ್ ಈಸ್ ದ ಥಿಂಗ್ ವಿಚ್ ಯು ಹ್ಯಾವ್ ಟು ಡೂ ಇನ್ ಯುವರ್ ದಿಸ್ ಲ್ಯಾಬ್ 4 C4